ಒಂದೇ ಒಂದು ಆಸೆ ನಂದು, ಸಾವಿರ ಕೋಟಿ ಬೇಕು, ಸಣ್ಣದೊಂದು ಮನೆ ಬೇಕು. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹೇಮಲತಾ. ಸೊ ಯಾರೆಲ್ಲ ವರ್ಕ್ ಫ್ರಮ್ ಹೋಮ್ನ ಸರ್ಚ್ ಮಾಡಿಕೊಂಡು ಈ ವಿಡಿಯೋವರೆಗೂ ತಲುಪಿದ್ದೀರಾ, 10 ನಿಮಿಷ ಟೈಮ್ ಕೊಟ್ಟು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಯಾಕಂತಂದ್ರೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಇಲ್ಲ ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ನಿಮ್ಗೆ ಏನೂ ಅರ್ಥ ಆಗೋದಿಲ್ಲ. ಸೊ ಯಾರೆಲ್ಲ ಇದೇ ತರ ಮನೆಯಲ್ಲಿ ಕೂತ್ಕೊಂಡು ಇನ್ಕಮ್ ಜನರೇಟ್ ಮಾಡಬೇಕು ಅನ್ನೋ ಒಂದು ಥಾಟ್ ಅಲ್ಲಿ ಇದ್ದೀರಾ, ಅವ್ರು ಕಂಪ್ಲೀಟ್ ವಿಡಿಯೋ ನೋಡಿ. ಸೊ ಫ್ರಮ್ ಹೋಮ್ ಅಂದ್ರೇನೆ ಹಿಂಜರಿತಾರೆ, ಯಾಕಂದ್ರೆ ಫೇಕ್ ಇರುತ್ತೆ, ಸ್ಕ್ಯಾಮ್ ಇರುತ್ತೆ ಅಂತ. ಸೊ ನಾನು ಕೂಡ ನಿಮ್ಗಳ ಹಾಗೆ ಅನ್ಕೋತಿದ್ದೆ, ಫೇಕ್ ಇರ್ಬೋದು, ಸ್ಕ್ಯಾಮ್ ಇರ್ಬೋದು ಅಂತ. ಬಟ್ ಇದನ್ನ ಕಂಪ್ಲೀಟ್ ನಾನು ಸರ್ಚ್ ಮಾಡಿ ಇದು ಲೀಗಲ್ ಇದು ಎಲ್ಲ ತಿಳ್ಕೊಂಡು ನಾನು ಇದಕ್ಕೆ ಲಾಗಿನ್ ಐಡಿ ಕ್ರಿಯೇಟ್ ಮಾಡ್ಕೊಂಡಿದ್ದು. ಸೊ ಇಲ್ಲಿ ನೀವು ಲಾಗಿನ್ ಐಡಿ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ಸೊ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ನಾವ್ ಏನಾದ್ರೂ ಒಂದು ಅಚೀವ್ ಮಾಡ್ಬೇಕಪ್ಪ, ಇದೇ ತರ ನಾವುಗಳು ಮುಂದುವರಿಬೇಕು ಅಂತ ಅನ್ಕೊಂಡಿದ್ರೆ ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಿಮ್ಗೆ ಇಂಟ್ರೆಸ್ಟ್ ಇಲ್ಲ, ನಾನು ಇನ್ವೆಸ್ಟ್ ಮಾಡಕ್ ರೆಡಿ ಇಲ್ಲ ಅಂತಂದ್ರೆ ವಿಡಿಯೋನ ಇಲ್ಲೇ ಸ್ಕಿಪ್ ಮಾಡಿ. ಸೊ ಓಕೆ, ಈಗ ಟಾಪಿಕ್ ಬರ್ತೀನಿ. ಸೊ ನಾನು ವರ್ಕ್ ಮಾಡ್ತಾ ಇರೋಂಥ ಕಂಪ್ನಿ ಬಂದ್ಬಿಟ್ಟು ಬೆಸ್ಟ್ ಗುರುಕುಲ್. ಸೊ ಇದನ್ನ ನಾನು 4 years ಹಿಂದೆ ಸೊ ಹೀಗೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ಬೇಕಾದ್ರೆ ಸಿಕ್ಕಿದಂಥ ವಿಡಿಯೋ, ಅದನ್ನ ನೋಡ್ಕೊಂಡು ನಾನೇನ್ ಮಾಡಿದೆ, ಗೂಗಲ್ ಅಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಸರ್ಚ್ ಮಾಡಿದೆ. ಇದು ಕಂಪ್ಲೀಟ್ ಲೀಗಲ್ ಇದೆ. 2023ರಲ್ಲಿ ಭಾರತೀಯ ಉದ್ಯೋಗ ರತ್ನ ಪ್ರಶಸ್ತಿ ಕೂಡ ಸಿಕ್ಕಿದೆ. ಇದು ಲೀಗಲ್ ಆಗಿದೆ ಅನ್ನೋದಕ್ಕೆ ಫಸ್ಟ್ ಟಾಪಿಕ್ ಭಾರತೀಯ ಉದ್ಯೋಗ ರತ್ನ ಪ್ರಶಸ್ತಿ ಸಿಕ್ಕಿದೆ 2023ರಲ್ಲಿ. ಅದ್ರ ಡೀಟೇಲ್ಸ್ ಕೂಡ ನಾನು ಹಾಕ್ತೀನಿ, ನೀವು ಚೆಕ್ ಮಾಡ್ಕೊಳ್ಬಹುದು. ಹಾಗೆ ಇನ್ನೊಂದೇನಂತ ಅಂದ್ರೆ ನಮ್ಗೆ ಇದರಲ್ಲಿ ಎಷ್ಟೇ ಸ್ಯಾಲ್ರಿ ಆದ್ರೂ 2% ಟ್ಯಾಕ್ಸ್ನ ನಾವು ಸರ್ಕಾರಕ್ಕೆ ಕಟ್ಟಲೇಬೇಕು. ನಮ್ಗೆ ಎಷ್ಟೇ ಸ್ಯಾಲ್ರಿ ಆದ್ರೂ ಅದರಲ್ಲಿ 2% ಟ್ಯಾಕ್ಸ್ ಡಿಡಕ್ಟ್ ಆಗೇನೆ ನಮ್ಗೆ ಕ್ರೆಡಿಟ್ ಆಗುತ್ತೆ ಅಮೌಂಟ್. ಓಕೆನಾ? ಸೊ ಸೆಕೆಂಡ್ ಒನ್, ನಿಮ್ಗೆ ಕಂಪ್ಲೀಟ್ ಲೀಗಲ್ ಆಗಿದೆ ಅನ್ನೋದಕ್ಕೆ ಒಂದು ವಿಷಯ ಮೇನ್ ಟಾಪಿಕ್ಗಳು ಸಿಕ್ತು. ಒಂದು ಭಾರತೀಯ ಉದ್ಯೋಗ ರತ್ನ ಪ್ರಶಸ್ತಿ ತಗೊಂಡಿದೆ, ಅಂಡ್ ಇನ್ನೊಂದು ಟ್ಯಾಕ್ಸ್ ಡಿಡಕ್ಟ್ ಆಗುತ್ತೆ. ಟ್ಯಾಕ್ಸ್ ಡಿಡಕ್ಟ್ ಆಗ್ತಾ ಇದೆ, ನಾವು ಟ್ಯಾಕ್ಸ್ ಅನ್ನ ಕಟ್ತಾ ಇದೀವಿ ಅಂತಂದ್ರೆ ಅದು ಲೀಗಲ್ ಆಗಿದೆ ಅಂತ ಅರ್ಥ. ಸೊ ನೀವು ಯಾವ ಒಂದು ಪ್ರಾಪರ್ಟಿಗೆ ಟ್ಯಾಕ್ಸ್ ಅನ್ನ ಕಟ್ಟಲ್ವೋ ಅದು ಲೀಗಲ್ ಆಗಿ ಇರೋದಿಲ್ಲ. ಇವಾಗ ನಾನೊಂದು ಪ್ರಾಪರ್ಟಿ ಮಾಡಿರ್ತೀನಿ ಸಿಟಿಯಲ್ಲಿ ಅನ್ಕೊಳ್ಳಿ, ಅದಕ್ಕೆ ನಾನು ಟ್ಯಾಕ್ಸ್ ಕಟ್ತಾ ಇಲ್ಲ, ವರ್ಷ ಇಷ್ಟ ಟ್ಯಾಕ್ಸ್ ಅಂತ ಇದ್ದೇ ಇರುತ್ತೆ. ನಾನು ಊರಲ್ಲಿ ಜಮೀನಿದೆ ಅಂತಂದ್ರೂ ಅದಕ್ಕೂ ಟ್ಯಾಕ್ಸ್ ನಾವು ಕಟ್ತಾ ಇರ್ತೀವಿ ಅಲ್ವಾ, ಕಂದಾಯ ಕಟ್ತಾ ಇರ್ತೀವಿ. ಸೊ ಟ್ಯಾಕ್ಸ್ ಎಲ್ಲಿ ಕಟ್ತಾ ಇದೀವಿ ಅದು ನಮ್ಮದು, ಅದು ಲೀಗಲ್ ಆಗಿದೆ ಅಂತಾನೆ ನಮ್ಗೆ ಅರ್ಥ ಅಲ್ವಾ. ಸೊ ಹಾಗೆ ಇಲ್ಲೂ ಟ್ಯಾಕ್ಸ್ ಡಿಡಕ್ಟ್ ಆದ್ರೆ ಇದು ಕಂಪ್ಲೀಟ್ ಲೀಗಲ್ ಆಗಿದೆ ಅಂತಾನೆ ಅರ್ಥ. रोहित कुमार शर्मा फ्रॉम दिल्ली. रोहित कुमार शर्मा भारतीय उद्योग रत्न पुरस्कार बेस्ट सीईओ. Looking to you, the youngest CEO I found in this auditorium, in this hall. So congratulations to you first, Mr. Rohit. He is a co-founder of Bij Gurukul Private Limited. He is an expert in public speaking, sales, marketing, and entrepreneurship. Bij Gurukul is an ethics having a different platforms for the people, for their benefit. So congratulations to Mr. Rohit Kumar ji. Please be on it. Bij Gurukul Private Limited and EdTech platform providing new age digital skill to people of the nation. देश के प्रति काफी अच्छा कार्य, इस कार्य के लिए इस यंगेस्ट सीईओ को दिया जा रहा है. ಆ್ಯಂಡ್ ಈ ಕಂಪ್ನಿ MCA ರಿಜಿಸ್ಟರ್ಡ್ ಆಗಿದೆ. ಹಾಗೆ ನಮ್ಗೆ ಏನು ಸ್ಯಾಲ್ರಿ ಆಗುತ್ತೆ ಅದರಲ್ಲಿ 2% ಟ್ಯಾಕ್ಸ್ ಕೂಡ ಡಿಟೆಕ್ಟ್ ಆಗುತ್ತೆ. ಅದ್ರ ಡೀಟೇಲ್ಸ್ ಕೂಡ ನಾನು ಇಲ್ಲಿ ಹಾಕಿದ್ದೀನಿ, ನೀವು ಕಂಪ್ಲೀಟಾಗಿ ಚೆಕ್ ಮಾಡ್ಕೊಳ್ಬೋದು. ಆ್ಯಂಡ್ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರು ಕೂಡ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. ಸೊ ಇಲ್ಲೇ ಕ್ಲಿಯರಾಗಿ ಕಾಣಿಸ್ತದೆ, ಚೆಕ್ ಮಾಡ್ಕೊಳ್ಳಿ. ನೋಡಿದ್ರಿ ಅಲ್ವಾ ಕಂಪ್ನಿ ಲೀಗಲ್ ಆಗಿದೆಯೋ ಇಲ್ವೋ ಅಂತ ಕಂಪ್ಲೀಟ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಿದೆ. ಅದ್ರ ಜೊತೆಗೆ ವಿಡಿಯೋ ಕೂಡ ಹಾಕಿದೆ, ವಿಡಿಯೋ ಕ್ಲಿಪ್ ಅನ್ನ ನೀವು ನೋಡಿರ್ತೀರ ಅಂತ ಅನ್ಕೋತೀನಿ. ಅಂಡ್ ಇವಾಗ ನೆಕ್ಸ್ಟ್ ಈ ಒಂದು ಕೋರ್ಸಸ್ ನ ತಗೊಂಡ್ರೆ ನಮ್ಗೆ ಏನ್ ಬೆನಿಫಿಟ್ಸ್, ಇದರಲ್ಲಿ ಕೋರ್ಸಸ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಈ ಒಂದು ಕೋರ್ಸಸ್ ಅಲ್ಲಿ ನಾನು ನಿಮಗೆ ಹೇಳುವಂಥದ್ದು ಮೇನ್ 2 ಕೋರ್ಸಸ್ ತುಂಬಾ ಚೆನ್ನಾಗಿದೆ. ಅದು ಬಿಟ್ಟು ಬೇರೆ ಕೋರ್ಸಸ್ ಇದೆ. ಇವಾಗ ಇನ್ವೆಸ್ಟ್ಮೆಂಟ್ ಅಂತಂದ್ರೇನೆ ಹಿಂಜರಿತಾರೆ ಜನ, ಅಯ್ಯೋ ಇದು ಫೇಕ್ ಇರ್ಬೋದು, ಸ್ಕ್ಯಾಮ್ ಇರ್ಬೋದು ಅಂತ. ಸೊ ಆಲ್ರೆಡಿ ನಾನು ಲೀಗಾಲಿಟಿ ಬಗ್ಗೆ ಹೇಳಿದೆ, ಇದು ಲೀಗಲ್ ಆಗಿದೆಯೋ ಇಲ್ವೋ ಅಂತ. ಅಂಡ್ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ತುಂಬಾ ಆಯ್ತು ಅಮೌಂಟ್ ಅಂತ ಹೇಳ್ತಾರೆ. ಸೊ ಇವಾಗ ನಾನು ಒಂದು ಕಂಪ್ಲೀಟ್ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಲ್ಲಿ ಬಿಸ್ನೆಸ್ ಮಾಸ್ಟರ್ ಕೋರ್ಸಿಗೆ ನಾವು 21,000 ಕಟ್ತೀವಿ. ಸೊ ಇಲ್ಲಿ ಹೈ ಡಿಜಿಟಲ್ ಸ್ಕಿಲ್ಸ್ ಪ್ರೊವೈಡ್ ಆಗಿರೋದೆ ಆ ಕೋರ್ಸಲ್ಲಿ. ಸೊ ಅದ್ರಲ್ಲಿ ಏನೇನಿದೆ 32 ಕೋರ್ಸಸ್ ಬರುತ್ತೆ ನಿಮಗೆ. ಸೊ ಡಿಜಿಟಲ್ ಸ್ಕಿಲ್ಸ್ ಕಲೀಲಿಕ್ಕೆ 32 ಕೋರ್ಸಸ್ ಬರುತ್ತೆ. ಎಕ್ಸಾಂಪಲ್ಗೆ ಇವಾಗ ನೀವು ಒಂದು ಯೂಟ್ಯೂಬ್ ಅಕಾಡೆಮಿಲಿ ಹೋಗಿ ಎಂಕ್ವೈರಿ ಮಾಡಿ, ನಾನು ಯೂಟ್ಯೂಬ್ ಬಗ್ಗೆ ಕಲ್ತ್ಕೋಬೇಕು, ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ, ನಾನು ಇನ್ಸ್ಟಾಗ್ರಾಮ್ ಬಗ್ಗೆ ತಿಳ್ಕೋಬೇಕು, ಇನ್ಸ್ಟಾಗ್ರಾಮ್ ಬಗ್ಗೆ ಕಲ್ತ್ಕೋಬೇಕು ಅನ್ಕೊಂಡಿದ್ದೀನಿ ಅಂತ ಅಂದ್ರೆ ಏನಿಲ್ಲ ಅಂದ್ರೂ ಒಂದೇ ಒಂದು ಟಾಪಿಕ್ಗೆ 50ರಿಂದ 1 ಲಕ್ಷ ಚಾರ್ಜ್ ಮಾಡ್ತಾರೆ ಹೊರಗಡೆ. ಸೊ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಬೇಸಿಕ್ ಥಿಂಗಿಂದ ನಿಮ್ಗೆ ಏನು ಗೊತ್ತಿಲ್ಲ, ಝೀರೋ ನಾಲೆಡ್ಜ್, ನಿಮ್ಗೇನು ಅಂದ್ರೆ ಏನು ಗೊತ್ತಿಲ್ಲ, ಝೀರೋ ನಾಲೆಡ್ಜ್ ಇಂದಾನು ನೀವು ಸ್ಟಾರ್ಟ್ ಮಾಡ್ಬೋದು. ಯಾಕಂದ್ರೆ ನಾನು ಕೂಡ ಡಿಗ್ರಿ ಹೋಲ್ಡರು,
ಕನ್ನಡ ಮೀಡಿಯಮಲ್ಲಿ ಓದಿದ್ದು, ಯಾವುದೇ ರೀತಿ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಲ್ಲ. ಸೊ ಇಲ್ಲಿ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಯಾರೆಲ್ಲ ವರ್ಕ್ ಮಾಡ್ಬೋದು, ಸೆಕೆಂಡ್ PU ಆಗಿರೋರು, ಇಲ್ಲ ಫೇಲ್ ಆಗಿರೋರು, ಇಲ್ಲ ಡಿಗ್ರಿ ಪಾಸ್ ಆಗಿರೋರು, ಇಲ್ಲ ಫೇಲ್ ಆಗಿರೋರು, ಪ್ರೊಫೆಷ್ನಲಿ ವರ್ಕ್ ಮಾಡೋರು, ಸ್ಟೂಡೆಂಟ್ಸು, ಹೌಸ್ ವೈಫ್, ಯಾರು ಬೇಕಾದರೂ ವರ್ಕ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ನೀವು ಫಸ್ಟು ಡಿಜಿಟಲ್ ಸ್ಕಿಲ್ಸನ್ನು ಲರ್ನ್ ಮಾಡಬೇಕು. ಕೋರ್ಸಸ್ಸನ್ನು ನೀವು ಲಾಗಿನ್ ಐಡಿ ಕ್ರಿಯೇಟ್ ಮಾಡ್ಕೊಳ್ಬೇಕು ಕೋರ್ಸಸ್ಗೆ. ಸೊ ಈ ಕೋರ್ಸಸ್ಸಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಅವರು ಎಕ್ಸ್ಪ್ಲೈನ್ ಮಾಡಿರ್ತಾರೆ. ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ, ಯೂಟ್ಯೂಬ್ ಅಕಾಡೆಮಿನ ನೀವು ಹೋಗಿ ಸ್ಟಾರ್ಟ್ ಮಾಡ್ತೀನಿ ಅಂತಂದರೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ನೀವು ಹೊರಗಡೆ ಹೋದರೆ 50ರಿಂದ 1 ಲಕ್ಷ ಚಾರ್ಜ್ ಮಾಡ್ತಾರೆ. ಆದರೆ ಇಲ್ಲಿ ನಿಮಗೆ 21,000ಗೆ ಯೂಟ್ಯೂಬಲ್ಲಿ ನೀವು ಹೇಗೆ ಗ್ರೋತ್ ತೊಗೊಳ್ಬೇಕು, ಇನ್ಸ್ಟಾಗ್ರಾಮಲ್ಲಿ ಹೇಗೆ ಗ್ರೋತ್ ತೊಗೊಳ್ಬೇಕು, ಕಾಪಿ ರೈಟಿಂಗ್ ಅಂದರೆ ಏನು, ಕಂಟೆಂಟ್ ರೈಟಿಂಗ್ ಅಂದರೆ ಏನು, MS ವರ್ಡ್ ಅಂದರೆ ಏನು, MS ವರ್ಡಲ್ಲಿ ಯಾವ ಥರ ವರ್ಕ್ ಇರುತ್ತೆ, ಕಾಪಿ ರೈಟಿಂಗಲ್ಲಿ ಯಾವ ಥರ ವರ್ಕ್ ಇರುತ್ತೆ, ಸ್ಟಾಕ್ ಮಾರ್ಕೆಟಿಂಗಲ್ಲಿ ಯಾವ ಥರ ವರ್ಕ್ ಇರುತ್ತೆ, ಸೊ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಯಾವ ಥರ ವರ್ಕ್ ಇರುತ್ತೆ, ಹಾಗೆ ಡ್ರಾಪ್ ಶಿಪ್ಪಿಂಗ್ ಅಂದರೆ ಏನು, ಡ್ರಾಪ್ ಶಿಪ್ಪಿಂಗಲ್ಲಿ ಯಾವ ಥರ ವರ್ಕ್ ಇರುತ್ತೆ, ಡ್ರಾಪ್ ಶಿಪ್ಪಿಂಗಲ್ಲಿ ಹೇಗೆ ಇನ್ಕಮ್ ಜನರೇಟ್ ಮಾಡ್ತೀವಿ, ಎಲ್ಲ ಕೋರ್ಸಿಗೂ ಟ್ರೈನಿಂಗ್ ಇರುತ್ತೆ. ಸೊ ಇದನ್ನು ನೀವು 21,000 ಕಟ್ಟಿ ನೀವು ಕಲಿಬೋದು. ಸೊ ನೆಕ್ಸ್ಟು ಇನ್ನೊಂದು ಕೋರ್ಸಿಗೆ ಬರ್ತೀನಿ ನಾನು. ಸೊ ನೆಕ್ಸ್ಟ್ ಕೋರ್ಸು ನಾನು 21,000 ಕಟ್ಟೋಕ್ಕಾಗಲ್ಲ, ನಮಗೆ ಬಿಗ್ ಅಮೌಂಟ್ ಆಯಿತು ಅಂತ ಅಂದರೆ ಸೊ ಫೈನಾನ್ಸ್ ಮಾಸ್ಟ್ರಿ, ಅದು ಬಂದುಬಿಟ್ಟು ನೀವು 15,000 ಕಟ್ಟಬೇಕು. ಸೊ ಅದರಲ್ಲಿ ನಿಮಗೆ ಒಂದು ಮೈನಸ್ ಪಾಯಿಂಟ್ ಏನಪ್ಪ ಅಂತ ಅಂದರೆ, ಸೊ ಡ್ರಾಪ್ ಶಿಪ್ಪಿಂಗ್ ಇರಲ್ಲ. ಡ್ರಾಪ್ ಶಿಪ್ಪಿಂಗ್ ಅಂದರೆ ಏನು ಗೊತ್ತಾ, ಅದು ಆ ಕೋರ್ಸ್ ಬರೋದು ಬಿಸ್ನೆಸ್ ಮಾಸ್ಟ್ರಿಯಲ್ಲಿ. ಡ್ರಾಪ್ ಶಿಪ್ಪಿಂಗ್ ಅಂದರೆ ಮನೆಯಲ್ಲೇ ಕುತ್ಕೊಂಡು ನೀವು ಕಾಮರ್ಸಲ್ಲಿ ವರ್ಕ್ ಮಾಡೋದು. ಅಂದರೆ ನೀವು ಯಾವುದೇ ರೀತಿ ಪ್ರಾಡಕ್ಟ್ಗೆ ಇನ್ವೆಸ್ಟ್ ಮಾಡೋವಂಥದ್ದು ಇರೋದಿಲ್ಲ. ನೀವು ಇವಾಗ ಅಮೆಝಾನ್ ಶಾಪ್ಸ್, ಫ್ಲಿಪ್ಕಾರ್ಟಲ್ಲಿ ಯಾವುದೇ ಪ್ರಾಡಕ್ಟಿಗೂ ನೀವು ಇನ್ವೆಸ್ಟ್ ಮಾಡೋವಂಥದ್ದು ಇರೋದಿಲ್ಲ. ಪ್ರಾಡಕ್ಟಿಗೆ ಇನ್ವೆಸ್ಟ್ ಮಾಡ್ದೇನೆ ನೀವು ಲಾಭನ ತೊಗೊಳ್ಬೋದು ಕಾಮರ್ಸಲ್ಲಿ. ಅದನ್ನು ಬಿಸ್ನೆಸ್ ಮಾಸ್ಟ್ರಿಯಲ್ಲಿ ಡ್ರಾಪ್ ಶಿಪ್ಪಿಂಗಲ್ಲಿ ಬರುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಕಂಪ್ನಿ ಕಡೆಯಿಂದ ಕಂಪ್ಲೀಟ್ ಟ್ರೈನಿಂಗ್ ಇರುತ್ತೆ. ಪರ್ ಡೇಗೆ ಇದರಲ್ಲಿ 1000ಇಂದ 5,000ವರೆಗೂ ಇನ್ಕಮ್ ಜನರೇಟ್ ಮಾಡ್ಬೋದು ಪರ್ ಡೇಗೆ. ನೀವೇನಾದರೂ ಇದು ಫಾರಿನ್ ಕಂಪ್ನಿಗಳಲ್ಲಿ, ಅಂದರೆ ಇದಕ್ಕೆ ಫಾರಿನ್ ಕಂಪ್ನಿ ಕೂಡ ಟೈಅಪ್ ಆಗಿರುತ್ತೆ. ಫಾರಿನ್ ಕಸ್ಟಮರ್ಗಳಿಗೆ ಏನಾದರೂ ನೀವು ಕೊಟ್ಟರೆ ಪರ್ ಮಂತ್ಗೆ ನಿಮ್ಮ ಒಂದು ಬಿಗಿನಿಂಗಲ್ಲೇ ಸ್ಯಾಲ್ರಿ ಬಂದ್ಬಿಟ್ಟು 50,000 ಇರುತ್ತೆ. ಸೊ ಇಲ್ಲಿ ನಾವು ಹೇಗೆ ಕಲಿತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ನಾನು ಕೂಡ ಕನ್ನಡ ಮೀಡಿಯಮಲ್ಲೇ ಓದಿದ್ದು, ನಾನೇನು ಇಂಗ್ಲೀಷ್ ಬಗ್ಗೆ ತುಂಬ ನಾಲೆಡ್ಜ್ ಇಟ್ಕೊಂಡು ಮಾಡಿಲ್ಲ. ಬಟ್ ಇವಾಗೆಲ್ಲ AI ಇರೋದ್ರಿಂದ ಅದನ್ನು ಯೂಸ್ ಮಾಡ್ಕೊಂಡು ಈಸಿಯಾಗಿ ನಾವು ಸ್ಕಿಲ್ಸನ್ನು ಇಲ್ಲಿ ಲರ್ನ್ ಮಾಡ್ಬೋದು, ಈಸಿಯಾಗಿ ವರ್ಕನ್ನು ಕೂಡ ಸ್ಟಾರ್ಟ್ ಮಾಡ್ಬೋದು. ಸೊ ನಾನು ಹೇಳೋದಾದರೆ ನೀವು ಒಂದು ಚೂಸ್ ಮಾಡ್ಕೊಳ್ಳಿ, ಒಂದು ಕೋರ್ಸ್ ತೊಗೊಳ್ಳಿ ಅಂತಂದರೆ ಅದು ನಾನು ಬಿಸ್ನೆಸ್ ಮಾಸ್ಟ್ರಿನೇ ಹೇಳ್ತೀನಿ, ಯಾಕಂದರೆ ಅದು ಬೆಸ್ಟ್ ಇದೆ. ಸೊ ನಾನು ಕೂಡ ಅದರಲ್ಲೇ ವರ್ಕ್ ಮಾಡ್ತಿರೋದು 4 ಇಯರ್ಸಲ್ಲಿ. ಸೊ ಇಷ್ಟೆಲ್ಲ ಅಚೀವ್ಮೆಂಟ್ ಮಾಡಿದ್ದೀನಿ. ಆ್ಯಂಡ್ ಕರೋಡ್ಪತಿ ಅವಾರ್ಡ್, ಇದು ನಾನು ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ 4 ವರ್ಷಕ್ಕೆ 1 ಕೋಟಿ ನನ್ನ ಸಂಪಾದನೆ ಆಗಿದೆ. ಸೊ ಪ್ರೌಡ್ ಫೀಲ್ ಆಗುತ್ತೆ. ಕಂಪ್ನಿ ಕಡೆಯಿಂದ, CEO ಕಡೆಯಿಂದ ನನಗೆ ರೆಕಗ್ನೈಸೇಷನ್ ಸಿಕ್ಕಿರೋದಿದು. ನಾನು ಪ್ರತಿಯೊಂದು ವೀಡಿಯೋನು ನಿಮಗೆ ಪ್ರತಿಯೊಂದು ವೀಡಿಯೋ ಕ್ಲಿಪ್ನು ಹಾಕ್ತೀನಿ, ಒಂದ್ಸಲ ಚೆಕ್ ಮಾಡಿ. ಯಾಕಂದರೆ ಅಷ್ಟು ಖುಷಿ ಆಗುತ್ತೆ. ಇಲ್ಲಿವರೆಗೂ ಬರಬೇಕು ಅಂದರೆ ನಾನು ತುಂಬ ಸ್ಟ್ರಗಲ್ ಮಾಡಿದ್ದೀನಿ, ಈಸಿಯಾಗಂತೂ ಬರೋಕ್ಕಾಗಲ್ಲ. ಸೊ ನೀವು ಇಲ್ಲಿವರೆಗೂ ಬರಬೇಕು ಅಂತಂದರೆ ಈಸಿಯಾಗಂತೂ ಬರೋಕ್ಕಾಗಲ್ಲ. ಎಫರ್ಟ್ ಇರಬೇಕು, ಪ್ರಯತ್ನ ಇರಬೇಕು. ಇವಾಗ ನೀವು ಲಾಗಿನ್ ಐಡಿ ಕ್ರಿಯೇಟ್ ಮಾಡ್ಕೊಳ್ತೀರಾ ಅಂದ್ಕೊಳ್ಳಿ, ನೀವು ನಾನು ಕಲಿತೀನಪ್ಪ, ನಾನು ಕಲಿಬೇಕಪ್ಪ ಅನ್ನೋದು ಒಂದು ಹಠ ಇರಬೇಕು, ಛಲ ಇರಬೇಕು ನಮಗೆ. ಅದಿಲ್ಲ ಅಂತಂದರೆ ಡೆಫಿನೆಟ್ಲಿ ನಾವು ಮುಂದೆ ಬರ್ಲಿಕ್ಕೆ ಆಗೋದಿಲ್ಲ. ಸೊ ನೆಕ್ಸ್ಟ್ ನಾನು ಎಲ್ಲ ಪ್ರೂಫ್ನು ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಕಂಪ್ನಿ ಕಡೆಯಿಂದ ಅವಾರ್ಡ್ ತೊಗೊಂಡಿರೋದು, ಮತ್ತು ಕೋರ್ಸಸ್ ಫೈನಾನ್ಸ್ ಮಾಸ್ಟ್ರಿಯಲ್ಲಿ ಏನಿರುತ್ತೆ, ಬಿಸ್ನೆಸ್ ಮಾಸ್ಟ್ರಿಯಲ್ಲಿ ಏನಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಕಂಪ್ಲೀಟ್ ಇಲ್ಲಿ ಡೀಟೇಲ್ಸನ್ನು ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. सर्टिफिकेट थोड़ा सीधा करना उसमें। ಸೊ ಇಲ್ಲಿ ಬಿಸ್ನೆಸ್ ಮಾಸ್ಟರ್ ಕೋರ್ಸಲ್ಲಿ ಏನೆಲ್ಲ ಟಾಪಿಕ್ ಇರುತ್ತೆ ಅನ್ನೋದನ್ನು ಕೂಡ ಹಾಕಿದ್ದೀನಿ. ಹಾಗೆ ಬಿಸ್ನೆಸ್ ಮಾಸ್ಟರ್ಗೆ 21,000 ಕಟ್ಟಬೇಕು, ಇಲ್ಲಿ ಅದನ್ನು ಹಾಕಿದ್ದೀನಿ. ಆ್ಯಂಡ್ ಫೈನಾನ್ಸ್ ಮಾಸ್ಟರ್ ಡೀಟೇಲ್ಸ್ ಕೂಡ ಹಾಕಿದ್ದೀನಿ, ಅದ್ರ ಪ್ರೈಸ್ ಕೂಡ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಬೋದು. ಓಕೆ, ಚೆಕ್ ಮಾಡಿದ್ರಿ ಅಲ್ವಾ? ಸೊ ಕಂಪ್ನಿ ಕಡೆಯಿಂದ ಅವಾರ್ಡ್ ತೊಗೊಂಡಿರೋದು ಪ್ರತಿಯೊಂದು ಚೆಕ್ ಮಾಡಿರ್ತಾರೆ. ಇವಾಗ ಸ್ಟೂಡೆಂಟ್
ಇವಾಗ ತುಂಬ ಜನ ಕೇಳ್ಬೋದು, ಓಕೆ ನೀವು ಇಷ್ಟೆಲ್ಲ ಅಚೀವ್ಮೆಂಟ್ ಮಾಡಿದ್ದೀರಾ, ನಿಮ್ಮ ಅಂಡರಲ್ಲಿ ನೀವು ಟ್ರೈನಿಂಗ್ ಕೂಡ ಕೊಡ್ತೀರಲ್ವಾ, ಅವರೆಲ್ಲ ಹೇಗೆ ಮಾಡ್ತಾ ಇದ್ದಾರೆ, ಅವರು ಕೂಡ ಮಾಡ್ತಾ ಇದ್ದಾರಾ, ಇಲ್ಲ ನೀವು ಒಬ್ಬರೇ ಮಾಡ್ತಾ ಇದ್ದೀರಾ ಅಂತ ತುಂಬ ಜನ ಕ್ವಶನ್ ಮಾಡ್ತೀರಾ. ಅವ್ರದ್ದು ಕೂಡ ನಾನು ಹೇಳ್ತೀನಿ. ನನ್ನ ಸ್ಟೂಡೆಂಟ್ಸು ತುಂಬ ಜನ ಫ್ರೀಲ್ಯಾನ್ಸಿಂಗನ್ನು ಚೂಸ್ ಮಾಡ್ಕೊಂಡಿದ್ದಾರೆ. ಫ್ರೀಲ್ಯಾನ್ಸಿಂಗ್ ಅಂದರೆ ಇವಾಗ ನಾನೇನು ಎಕ್ಸ್ಪ್ಲೈನ್ ಮಾಡಿದೆ, ಬಿಸ್ನೆಸ್ ಮರ್ಷಿಯಲ್ ಬರುತ್ತಲ್ಲ, ಕಾಪಿ ರೈಟಿಂಗ್, ಕಂಟೆಂಟ್ ರೈಟಿಂಗ್, ಡ್ರಾಪ್ ಶಿಪ್ಪಿಂಗ್, ಇಮೇಲ್ ಮಾರ್ಕೆಟಿಂಗ್, ಸ್ಟಾಕ್ ಮಾರ್ಕೆಟಿಂಗ್, ಪ್ರತಿಯೊಂದು ಕೂಡ ನಿಮಗೆ ಬಿಸ್ನೆಸ್ ಮರ್ಷಿಯಲ್ ಬರುತ್ತೆ. ಸೊ ಇಲ್ಲಿ ನೀವು ಇನ್ಕಮ್ ಜನರೇಟ್ ಮಾಡಬೇಕು ಅಂತ ಅಂದರೆ ಸೊ ನಿಮಗೆ 3 ವೇಸಲ್ಲಿ ನೀವು ಇನ್ಕಮ್ ಜನರೇಟ್ ಮಾಡ್ತೀರಾ. ಒಂದು ಫ್ರೀಲ್ಯಾನ್ಸಿಂಗಲ್ಲಿ ಕಾಪಿ ರೈಟಿಂಗ್, ಕಂಟೆಂಟ್ ರೈಟಿಂಗ್, MS ವರ್ಡ್, MS PowerPoint ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಇನ್ನೊಂದು ಸ್ಟಾಕ್ ಮಾರ್ಕೆಟಿಂಗ್. ಇಲ್ಲಿ ಸ್ಟಾಕ್ ಮಾರ್ಕೆಟಿಂಗ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ ಟ್ರೇಡಿಂಗ್ ಇದು. ಸೊ ಟ್ರೇಡಿಂಗಲ್ಲಿ ನಾವೇ ಇನ್ವೆಸ್ಟ್ ಮಾಡಿ ನಾವೇ ಪ್ರಾಫಿಟ್ ತೊಗೊಳ್ಳೋದಿರುತ್ತೆ. ಇದರಲ್ಲಿ ಲಾಂಗ್ ಟರ್ಮ್ ಕೂಡ ಇರುತ್ತೆ. ಲಾಂಗ್ ಟರ್ಮಲ್ಲಿ ನೀವೇನಾದರೂ ಕಲ್ತ್ಕೊಂಡೆ ಒಳ್ಳೆ ಬೆನಿಫಿಟ್ಸ್ ಇರುತ್ತೆ, ಅದು ನಿಮ್ಮ ಫ್ಯೂಚರ್ಗೆ ಯೂಸ್ ಆಗುತ್ತೆ. ಸೊ ಹಾಗೆ ಇದಕ್ಕೆ ಟ್ರೈನಿಂಗ್ ಕೂಡ ಇರುತ್ತೆ. ಡೆಫಿನೆಟ್ಲಿ ನೀವು ಹೊರಗಡೆ ಹೋಗಿ ನೀವು ಟ್ರೇಡರ್ ಟ್ರೈನಿಂಗ್ ತೊಗೊಳ್ತೀನಿ ಅಂತ ಅಂದರೆ 4 ರಿಂದ 5 ಲಕ್ಷ ಚಾರ್ಜ್ ಮಾಡೇ ಮಾಡ್ತಾರೆ. ಯಾಕಂದರೆ ಇದು ನನ್ನ ಬ್ರದರ್ ಕೂಡ ಮಾಡಿದ್ದಾರೆ, ಅವರೇ ಒಂದು ಓನ್ ಎಕ್ಸ್ಪೀರಿಯನ್ಸ್. ಅದಕ್ಕೆ ನಿಮ್ಗೆ ಇಲ್ಲಿ ಫ್ರೀಯಾಗಿ ನಿಮಗೆ 21,000 ಇನ್ವೆಸ್ಟ್ ಮಾಡಿರ್ತೀರಾ, ಅದ್ರ ಜೊತೆಗೆ 5 ಲಕ್ಷ ಎಲ್ಲಿ 21,000 ಎಲ್ಲಿ ಅಲ್ವಾ. ಸೊ ಇದನ್ನು ಕೂಡ ನೀವು ಕಲಿತೀರಾ. ಆ್ಯಂಡ್ ಇನ್ನೊಂದು ವೇಯಲ್ಲಿ ಇನ್ಕಮ್ ಜನರೇಟ್ ಆಗೋದು ನಿಮಗೆ ಸೊ ಡ್ರಾಪ್ ಶಿಪ್ಪಿಂಗ್ ನಾನು ಏನಕ್ಕೆ ಇದನ್ನೇ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಿಮ್ಗೆ ಇದರಲ್ಲಿ ಡ್ರಾಪ್ ಶಿಪ್ಪಿಂಗ್ನಲ್ಲಿ ನೀವು ಒಳ್ಳೆ ಇನ್ಕಮ್ ಇದೆ. ಸೊ ನೀವು ಮತ್ತೆ ಅಲ್ಲಿ ನೀವೇನು ಪ್ರಾಡಕ್ಟ್ಗೆ ಇನ್ವೆಸ್ಟ್ ಮಾಡೋದೇ ಇರೋದಿಲ್ಲ. ಓಕೆ, ನೀವೇನು ಪ್ರಾಡಕ್ಟನ್ನು ನೀವೇನು ಫಾರಿನ್ ಕ್ಲೈಂಟ್ಗಳಿಗೆ ಸೇಲ್ ಮಾಡ್ತೀರಾ, ಸೊ ದುಪ್ಪಟ್ಟು ನೀವು ಇಲ್ಲಿ ಪ್ರಾಫಿಟನ್ನು ತಗೊಳ್ಬೋದು ಡ್ರಾಪ್ ಶಿಪ್ಪಿಂಗಲ್ಲಿ. ಸೊ ಹಾಗಾಗಿ ನಾನು ಒತ್ತಿ ಡ್ರಾಪ್ ಶಿಪ್ಪಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ನನ್ನ ಸ್ಟೂಡೆಂಟ್ ರಿವ್ಯೂವನ್ನು ಹಾಕ್ತೀನಿ, ಒಂದ್ಸಲ ನೋಡ್ಕೊಂಬನ್ನಿ. ನಿಮಗೆ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಚೂಸ್ ಮಾಡ್ಕೊಳ್ಳೋದಾದರೆ 3 ವೇಯಲ್ಲಿ ಫ್ರೀಲ್ಯಾನ್ಸಿಂಗ್ ಇದೆ, ಆ್ಯಂಡ್ ಸ್ಟಾಕ್ ಮಾರ್ಕೆಟಿಂಗ್ ಇದೆ, ಆ್ಯಂಡ್ ಡ್ರಾಪ್ ಶಿಪ್ಪಿಂಗ್ ಇದೆ. ಇದು 3 ಕೂಡ ನಿಮಗೆ ಒಳ್ಳೆ ಇನ್ಕಮನ್ನು ಜನರೇಟ್ ಮಾಡಿ ಕೊಡುತ್ತೆ. ಸೊ ನಾನು ಸ್ಟೂಡೆಂಟ್ ರಿವ್ಯೂನೆಲ್ಲ ಹಾಕಿರ್ತೀನಿ, ಕಂಪ್ಲೀಟ್ ಚೆಕ್ ಮಾಡ್ಕೊಂಬನ್ನಿ. ಹಲೋ ಎವ್ರಿವನ್, ನನ್ನ ಹೆಸರು ಚಂದನ ಅಂತ. ನಾನು ಬಿಸ್ ಗುರುಕುಲ್ಗೆ ಜಾಯ್ನ್ ಆಗಿರೋದು ಹೇಮಲತಾ ಮ್ಯಾಮ್ ಮೆಂಟರ್ಶಿಪ್ಪಲ್ಲಿ. ನಾನು ಜಾಯ್ನ್ ಆಗಿ ಜಸ್ಟ್ 1 ಮಂತ್ಸ್ ಆಯಿತು. ಅವ್ರು ಪ್ರೊವೈಡ್ ಮಾಡ್ತಿರೋ ಕನ್ನಡ ಕ್ಲಾಸಿಂದ ಇವತ್ತು ನಾನು ಫ್ರೀಲ್ಯಾನ್ಸರ್ಲಿ ಆ್ಯಸ್ ಎ ವಿಡಿಯೋ ಎಡಿಟರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಸಿಂಗಲ್ ಪ್ರಾಜೆಕ್ಟಿಗೆ ಲ್ಯಾಕ್ಸ್ ಟುಗೆದರ್ ನಾನು ಅರ್ನಿಂಗ್ಸ್ನ ಮಾಡ್ತಿದ್ದೀನಿ. ಸೊ ಯಾರೆಲ್ಲ ಫ್ರೀಲ್ಯಾನ್ಸಿಂಗ್ ಇಲ್ಲ ಅಂತ ಹೇಳ್ತಿದ್ದೀರೋ 100 ಅಲ್ಲ 200% ಫ್ರೀಲ್ಯಾನ್ಸಿಂಗ್ ಇದೆ. ಆ್ಯಂಡ್ ಇಲ್ಲಿ ಸ್ಕಿಲ್ಸ್ನ ಪ್ರೊವೈಡ್ ಮಾಡೋದನ್ನ ಲರ್ನ್ ಮಾಡಿನೇ ನೀವು ನೆಕ್ಸ್ಟ್ ಪ್ರೊಸೀಜರ್ನ ಸ್ಟಾರ್ಟ್ ಮಾಡ್ತೀರಾ. ಅದನ್ನು ಕಂಪ್ಲೀಟ್ ಕನ್ನಡ ಗೈಡೆನ್ಸಲ್ಲಿ ಹೇಮಲತಾ ಮ್ಯಾಮ್ ಪ್ರೊವೈಡ್ ಮಾಡ್ತಿದ್ದಾರೆ. ಫ್ರೀಲ್ಯಾನ್ಸಿಂಗ್ ಇಲ್ಲ ಅಂತ ಅನ್ನೋರಿಗೆ ಬಿಸ್ ಗುರುಕುಲಲ್ಲಿ ಖಂಡಿತ ಫ್ರೀಲ್ಯಾನ್ಸಿಂಗ್ ಇದೆ. ಸೊ ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಕೂಡ ನಿಮ್ಮ ಥರ ನೆನೆ ಬಿಸ್ ಗುರುಕುಲ್ಗೆ ಸೇರ್ಕೊಬೇಕಾ ಬೇಡವಾ ಅಂತಲೇ ಯೋಚನೆ ಮಾಡಿನೇ ಸೇರಿಕೊಂಡವಳು. ನನಗೆ ಈ ಬಿಸ್ ಗುರುಕುಲ್ಗೆ ಬರೋಕ್ಕಿಂತ ಮೊದಲು ಆಫ್ಲೈನ್ ಮಾರ್ಕೆಟಿಂಗ್ ಅಂದರೆ ಏನು, ಫ್ರೀಲ್ಯಾನ್ಸಿಂಗ್ ಅಂದರೆ ಏನು, ಸ್ಟಾಕ್ ಮಾರ್ಕೆಟಿಂಗ್ ಅಂದರೆ ಏನು ಅಂತ ಏನೇನು ಗೊತ್ತಿದ್ದಿಲ್ಲ. ಅಂತ ಅಂದರೆ 0 ನಾಲೆಡ್ಜಿಂದ ಬಂದಿದ್ದು ನಾನು ಇಲ್ಲಿಗೆ. ಆದರೆ ನಾನು ಹೇಮಾಕ ಅಂಡರಲ್ಲಿ ಜಾಯ್ನ್ ಆದಮೇಲೆ ಅಕ್ಕ ನನಗೆ ಎಲ್ಲನೂ ಹೇಳ್ಕೊಡ್ತಿದ್ದಾರೆ. ಕಂಪ್ನಿ ಪ್ರೊವೈಡ್ ಮಾಡಿರೋ ಕೋರ್ಸ್ ಜೊತೆಗೆ ಅಕ್ಕ ಕೂಡ ಕನ್ನಡದಲ್ಲಿ ಕ್ಲಾಸಸ್ನ ಮಾಡಿಸಿ ಅವರು ಕೂಡ ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ತಿದ್ದಾರೆ ಎಲ್ಲನೂ ಕೂಡ. ನನಗೆ ಮೊದಲು ಅಫ್ಲೈನ್ ಮಾರ್ಕೆಟಿಂಗ್ ಅಂದರೆ ಏನು, ಫ್ರೀಲ್ಯಾನ್ಸಿಂಗ್ ಅಂದರೆ ಏನೂ ಗೊತ್ತಿಲ್ಲದೆ ಇರೋದು. ಇವಾಗ ಅಫ್ಲೈನ್ ಮಾರ್ಕೆಟಿಂಗಲ್ಲಿ ನಾನು ಅರ್ನಿಂಗ್ಸ್ ತೊಗೊತಿದ್ದೀನಿ. ಹಾಗೆಯೇ ನನಗೆ ಸ್ಟಾಕ್ ಮಾರ್ಕೆಟಿಂಗ್ ಬಗ್ಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ. ಅದರಲ್ಲಿ ಹೇಗೆ ಅರ್ನಿಂಗ್ಸ್ ಮಾಡೋದು, ಹೇಗೆ ಅರ್ನಿಂಗ್ಸ್ ಬರುತ್ತೆ ಅಂತೆಲ್ಲ ಕಲ್ತಿದ್ದೀನಿ. ಹಾಗೆ ಅರ್ನಿಂಗ್ಸ್ ಕೂಡ ತಗೋತಿದ್ದೀನಿ ಅದರಲ್ಲಿ ನಾನು. ನೀವು ಕೂಡ ಇನ್ನೂ ಯೋಚನೆ ಮಾಡ್ತಿದ್ರೆ ಲೈಫಲ್ಲಿ ಒಂದು ಒಳ್ಳೆ ಡಿಸಿಷನ್ನ ತೊಗೊಂಡು ಜಾಯ್ನ್ ಆಗಿ ನೀವು ಕೂಡ ಜರ್ನಿನ ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಆಶಾ. ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ಬಿಸ್ ಗುರುಕುಲ್ ಎಂಬ ಪ್ಲಾಟ್ಫಾರ್ಮಿಗೆ ಜಾಯ್ನ್ ಆಗಿ ಜಸ್ಟ್ 1 ವೀಕಲ್ಲೇ 10,000 ರೂಪೀಸ್ನ ಅರ್ನ್ ಮಾಡಿದ್ದೀನಿ. ಇದಕ್ಕೆ ಬೆಸ್ಟ್ ರೀಸನ್ ಏನಂದರೆ ಸರಿಯಾದ ರೀತಿಯ ಮೆಂಟರ್ಶಿಪ್ ಇರಬೇಕು ಆ್ಯಂಡ್ ಗೈಡೆನ್ಸ್ ಇರಬೇಕು. ನಾನು ಹೇಮಲತಾ ಅವರ ಮೆಂಟರ್ಶಿಪ್ಪಿಂದ ಕಂಪ್ನಿಗೆ ಜಾಯ್ನ್ ಆಗಿದ್ದೀನಿ. ಕಂಪ್ನಿನೂ ಕೂಡ ತುಂಬ ಲೀಗಲ್ ಆಗಿದೆ, ಭಾರತೀಯ ರತ್ನ ಪ್ರಶಸ್ತಿ ಬಂದಿದೆ, ಯಾವುದೇ ಫೇಕು ಫ್ರಾಡು ಏನೂ ಇಲ್ಲ, ಗೌರ್ಮೆಂಟ್ ರಿಜಿಸ್ಟರ್ಡ್ ಆಗಿದೆ. ಕಂಪ್ನಿನ ನೀವು ತುಂಬ ಜೆನ್ಯೂನ್ ಆಗಿ ನಂಬಿ ಜಾಯ್ನ್ ಆಗ್ಬೋದು. ನಾನು ಜಾಯ್ನ್ ಆಗಿ ಹೇಮಲತಾ ಅವರ ಮೆಂಟರ್ಶಿಪ್ಪಿಂದ ಜಾಯ್ನ್ ಆಗಿದ್ದೀನಿ. ತುಂಬ ಖುಷಿ ಆಗುತ್ತೆ, ಏಕೆಂದರೆ ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ. ತುಂಬ ಚೆನ್ನಾಗಿ ಯಾವ ಥರ ಇನ್ಕಮ್ ಮಾಡಬೇಕು, ಗ್ರೋತ್ ತಗೋಬೇಕು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ಚಿಕ್ಕ ಮಕ್ಕಳಿಗೆ ಹೇಗೆ ಗೈಡ್ ಮಾಡ್ತಾರೆ ಹಾಗೆ ತುಂಬ ಚೆನ್ನಾಗಿ ಗೈಡ್ ಮಾಡ್ತಿದ್ದಾರೆ. ತುಂಬ ಥ್ಯಾಂಕ್ಸ್ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಕ್ಲಾಸ್ ಮಾಡಿ ನಮ್ಗೆ ಏನೇ ಅರ್ಥ ಆಗಿಲ್ಲ ಅಂದರೂ ಆಗಲೇ ಕ್ಲಿಯರ್ ಮಾಡ್ತಾರೆ. ಏನೇ ಡೌಟ್ ಕೇಳಿದ್ರು ಕ್ಲಿಯರ್ ಮಾಡ್ತಾರೆ. ಕ್ಲಾಸ್ ಅಟೆಂಡ್ ಮಾಡಿಲ್ಲ ಅಂದರೂ ರೆಕಾರ್ಡಿಂಗ್ ಕ್ಲಾಸ್ನ ಕಳಿಸ್ತಾರೆ. ಈ ರೀತಿ ಮೆಂಟರ್ ಯಾರಿಗೂ ಸಿಗೋದು. ನಾನೊಬ್ಳು ಹೌಸ್ ವೈಫು, ಜೊತೆಗೆ ನಾನು ವರ್ಕಿಂಗ್ ಕೂಡ ಮಾಡ್ತಾಯಿದ್ದೀನಿ. ಸೊ ಇದ್ರ ಜೊತೆಗೆ ನಾನು ವರ್ಕ್ ಫ್ರಮ್ ಹೋಮ್ ಕೂಡ ಮಾಡಬೇಕು, ನನಗೆ ಎಕ್ಸ್ಟ್ರಾ ಇನ್ಕಮ್ ಬೇಕು ಅಂತ ನಾನು ತುಂಬ ಕಡೆ ಸರ್ಚ್ ಮಾಡ್ತಾಯಿದ್ದೆ. ಸೊ ಸರ್ಕಾರ ನಾನು ತುಂಬ ಕಡೆ ಜಾಯಿನ್ ಕೂಡ ಆಗ್ತಾಯಿದ್ದೆ. ಅಂದರೆ ಇನ್ವೆಸ್ಟ್ಮೆಂಟ್ ಇತ್ತು, ಇನ್ವೆಸ್ಟ್ಮೆಂಟ್ ಮಾಡಿ ನಾನು ಜಾಯಿನ್ ಆಗ್ತಾಯಿದ್ದೆ. ಬಟ್ ಯಾವುದಾದ್ರು ಜೆನ್ಯೂನ್ ಇರ್ತಾ ಇರಲಿಲ್ಲ ನನಗೆ. ಸೊ ನಾನು ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಜಸ್ಟ್ ನನಗೆ ಮೋಸನೇ ಹೋಗ್ತಾಯಿದ್ದೆ. ಸೊ ಅದಾದಮೇಲೆ ನಾನು ಯಾವುದೇ ವರ್ಕ್ ಫ್ರಮ್ ಹೋಮ್ ಈ ರೀತಿ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಸೊ ಅದಾದಮೇಲೆ ನಾನು ಇನ್ಸ್ಟಾಗ್ರಾಮಲ್ಲಿ ನನಗೆ ಹೇಮಲತಾ ಮ್ಯಾಮ್ ಅವ್ರದ್ದು ಸಿಕ್ತು. ಸೊ ಅವ್ರ ಹತ್ರ ಸಹ ನಾನು ಒಂದ್ಸಲ ಎನ್ಕ್ವೈರಿ ಮಾಡಿದೆ. ಅದಾದಮೇಲೆ ಮತ್ತೆ
ಅದರಲ್ಲೂ ಸಹ ಇನ್ವೆಸ್ಟ್ಮೆಂಟ್ ಇದೆ ಅಂದರು. ಸೊ ನಾನು ಅದನ್ನು ಡ್ರಾಪ್ ಮಾಡಿದೆ. ಆಮೇಲೆ ಅವ್ರದ್ದು ಸ್ಟೇಟಸ್ನ ನಾನು ರೆಗ್ಯುಲರಾಗಿ ವಾಚ್ ಮಾಡ್ತಾ ಇದ್ದೆ. ಸೊ ಅವ್ರದಿಂದ ನನಗೇನೋ ಒಂಥರ ಮೋಟಿವೇಶನ್ ಆಗ್ತಾ ಇತ್ತು. ಸೊ ಇಲ್ಲ ಇದು ಫೇಕ್ ಇಲ್ಲ, ನಾನು ಇವ್ರ ಅಂಡರಲ್ಲಿ ನಾನು ಜಾಯ್ನ್ ಆದರೆ ನಾನು ಇದರಲ್ಲಿ ಅರ್ನ್ ಮಾಡ್ಬೋದು ಅಂತ ಡಿಸೈಡ್ ಮಾಡಿ ನಾನು ಒಂದಿನ ಡಿಸೈಡ್ ಮಾಡಿ ಇದಕ್ಕೆ ಅವ್ರ ಅಂಡರಲ್ಲಿ ನಾನು ಫಿನಾನ್ಸ್ ಮಾಸ್ಟರ್ ಕೋರ್ಸ್ಗೆ ತೊಗೊಂಡು ಜಾಯ್ನ್ ಆದೆ. ಸೊ ಜಾಯ್ನ್ ಆಗಿ ವಿತಿನ್ 1 ಮಂತ್ ಅಂತಲೇ ಹೇಳ್ಬೋದು. Come on everyone, आपकी तालियों की आवाज तो यहाँ स्टेज का काम ही नहीं रही है. जोरदार तालियां. ಓಕೆ, ಕಂಪ್ಲೀಟ್ ಎಲ್ಲರೂ ಕೂಡ ಚೆಕ್ ಮಾಡಿದ್ದೀರಾ ಸ್ಟೂಡೆಂಟ್ ರಿವ್ಯೂ ಅಂತ ಅನ್ಕೊಳ್ತೀನಿ. ಇಲ್ಲಿ ನಾನು ಒಬ್ಬಳೇ ಅಲ್ಲ, ಸೊ ನನ್ನ ಸ್ಟೂಡೆಂಟ್ ಕೂಡ ಸ್ಟೇಜ್ ಮೇಲೆ ಹತ್ತಿ ಅವಾರ್ಡ್ ತೊಗೊಳ್ಬೇಕಾದ್ರೆ ಸೊ ಬೆಸ್ಟ್ ಮೆಂಟರ್ ಅಂತ ಹೇಳಬೇಕಾದ್ರೆ ಪ್ರೌಡ್ ಮೈ ಸೆಲ್ಫ್. ಯಾಕಂತಂದರೆ ಏನೂ ಗೊತ್ತಿಲ್ಲದೇ ಒಬ್ಬ ತಾಯಿಯಾಗಿ, ಒಬ್ಬ ಹೆಂಡತಿ ಮಡದಿ ಆಗಿ, ಮನೆ ಬಿಟ್ಟು ಹೊರಗಡೆ ಪ್ರಪಂಚ ಗೊತ್ತಿಲ್ಲದೆ ಇರೋ ನಾನು ಇವತ್ತು ಇಷ್ಟೆಲ್ಲ ಅಚೀವ್ಮೆಂಟ್ ಮಾಡಿದ್ದೀನಿ ಅಂತಂದರೆ ನಿಮ್ಮ ಕೈಲಾಗಲ್ವಾ? ಡೆಫಿನೆಟ್ಲಿ ಆಗುತ್ತೆ. ಒಂದು ನಿರ್ಧಾರ ತೊಗೊಳ್ಬೇಕು ನಾವು. ನಮಗೋಸ್ಕರ ನಾವು ಹೌದು ಹೊರಗಡೆ ಒಂದ್ಸಲ ಹೋಗ್ತೀವಿ ಅಂತಂದರೆ 2,000 3,000 ಅನಾವಶ್ಯಕವಾಗಿ ಖರ್ಚು ಮಾಡ್ತೀವಿ. ಅದೇ ದುಡ್ಡನ್ನು ಸೇವ್ ಮಾಡಿಕೊಂಡು ನೀವು ಸ್ಕಿಲ್ಸ್ ಕಲೀರಿ, ನಿಮಗೋಸ್ಕರ ನೀವು ಕಲೀರಿ. ಸೊ ಆವಾಗಲೇ ಏನಾದರೂ ಒಂದು ಅಚೀವ್ಮೆಂಟನ್ನು ಮಾಡೋಕ್ಕಾಗೋದು. ನಾನು ಕೂಡ ನನ್ನ ಮನೇಲಿ ಯಾರು ಕೂಡ ನಿಮ್ಗೆ ಇನ್ವೆಸ್ಟ್ ಮಾಡುವಂಥ ದುಡ್ಡು ಕೊಟ್ಟಿದ್ದಿಲ್ಲ. ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ ಅಂದಾಗ ನನ್ನ ಕಾಲು ಎಳೆದವರೇ ಹೆಚ್ಚು. ಬಟ್ ಇವಾಗ ನನಗೆ ಅಚೀವ್ಮೆಂಟ್ ಎಲ್ಲ ನೋಡಿ ಇದ್ರೆ ಇವಳ ಥರ ಇರಬೇಕಪ್ಪ ಅಂತ ಇವಾಗ ನನ್ನ ಹತ್ರನೇ ಕೇಳ್ತಾರೆ, ಹೀಗೆ ನಮಗೂ ಹೇಳ್ಕೊಡು ನಾವು ಮಾಡ್ತೀವಿ ಅಂತ. ಆ ಮಟ್ಟಿಗೆ ನನ್ನ ಒಂದು ಸಕ್ಸಸ್ ಇದರಲ್ಲಿ ನಾನು ಕಂಡುಕೊಂಡಿದ್ದೀನಿ. ಸೊ 4 ವರ್ಷದಲ್ಲಿ ನಾನು 1 ಕೋಟಿಯನ್ನು ಇದರಲ್ಲಿ ಅಚೀವ್ ಮಾಡಿದ್ದೀನಿ. ಇವತ್ತು ನನ್ನ ಹತ್ರ ಎಲ್ಲ ಇದೆ. ಸೊ ಎಲ್ಲ ಮಾಡ್ಕೊಂಡಿದ್ದೀನಿ. ಇವತ್ತು ಕಂಪ್ಲೀಟ್ ಫ್ಯಾಮಿಲಿ ಆಗಿದೆ. ನನ್ನನ್ನು ತಿರಸ್ಕಾರ ಮಾಡಿದವರು ಇವತ್ತು ಹೇಗೆಲ್ಲ ಪ್ರೌಡ್ ಫೀಲಲ್ಲಿ ನೋಡ್ತಾರೆ ಅಂತ ಅಂದರೆ ತುಂಬ ಖುಷಿ ಆಗುತ್ತೆ. ನಾವು ನಮಗೋಸ್ಕರ ಬದುಕಬೇಕು ಹೊರತು ಬೇರೆಯವ್ರಿಗೋಸ್ಕರ ಅಲ್ಲ. ಸೊ ಇದರಲ್ಲಿ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ ಥರ ಇರುತ್ತೆ, ವರ್ಕ್ ಯಾವ ಥರ ಇರುತ್ತೆ ಅಂತ. ಸೊ ಆಲ್ರೆಡಿ ನಾನು ಹೇಳಿದೆ, ವರ್ಕ್ ನಿಮಗೆ 3 ವೇಯಲ್ಲಿ ಇರುತ್ತೆ. ಒಂದು ಫ್ರೀಲಾನ್ಸಿಂಗ್, ಇನ್ನೊಂದು ಸ್ಟಾಕ್ ಮಾರ್ಕೆಟಿಂಗ್ ಆ್ಯಂಡ್ ಡ್ರಾಪ್ ಶಿಪ್ಪಿಂಗ್. ಫ್ರೀಲಾನ್ಸಿಂಗಲ್ಲಿ ನೀವು ಕಾಪಿ ರೈಟರ್ ಆಗಿ, ಕಂಟೆಂಟ್ ರೈಟರ್ ಆಗಿ, MS ವರ್ಡ್, MS ಪವರ್ ಪಾಯಿಂಟ್, ಫೇಸ್ಬುಕ್ ಆ್ಯಡ್ರನ್ಸ್, ಯೂಟ್ಯೂಬ್ ಆ್ಯಡ್ರನ್ಸ್, ಗೂಗಲ್ ಆ್ಯಡ್ರನ್ಸ್, ಈ ಥರ ತುಂಬ ಆಪ್ಷನ್ಸ್ ಇರುತ್ತೆ. ಇದರಲ್ಲಿ ನೀವು ವರ್ಕ್ ಮಾಡ್ತೀರಾ. ಇದು ನಿಮಗೆ ಪ್ರಾಜೆಕ್ಟ್ ವೈಸ್ ಸಿಗುತ್ತೆ. ಸೊ ಸ್ಯಾಲ್ರಿ ಕೂಡ ನಿಮಗೆ ಪ್ರಾಜೆಕ್ಟ್ ವೈಸೇ ನಿಮಗೆ ಸ್ಯಾಲ್ರಿ ಕ್ರೆಡಿಟ್ ಆಗೋದು. ಸೊ ನೀವು ಪರ್ ಮಂತ್ಗಾರು ಪ್ರಾಜೆಕ್ಟ್ ತೊಗೊಳ್ಬೋದು, ಪರ್ ವೀಕಿಗಾರು ಪ್ರಾಜೆಕ್ಟ್ ತೊಗೊಳ್ಬೋದು. ಹಾಗೆ ಇಲ್ಲಿ ನಿಮಗೆ ಪ್ರಾಜೆಕ್ಟ್ ಸಿಕ್ಕೋದ್ರ ಮೇಲೆ ನಿಮ್ಮ ಸ್ಯಾಲ್ರಿ ಡಿಪೆಂಡ್ ಆಗಿರುತ್ತೆ. ಸೊ ನಿಮ್ಗೆ ಏನಾದರೂ ಒಳ್ಳೆ ಪ್ರಾಜೆಕ್ಟ್ ಸಿಕ್ತು, ಬಿಗಿನಿಂಗಲ್ಲೇ ಒಳ್ಳೆ ಪ್ರಾಜೆಕ್ಟ್ ನಿಮ್ಗೆ ಏನಾದರೂ ಕೈ ಸೇರ್ತಂತ ಅಂದರೆ ನೀವು ಬಿಗಿನಿಂಗಲ್ಲೇ ನೀವು ಜಾಯ್ನ್ ಆಗಿ ಬಿಗಿನಿಂಗಲ್ಲಿ ನೀವು ಲರ್ನ್ ಮಾಡಿ ಬಿಗಿನಿಂಗಲ್ಲೇ ನಿಮಗೆ ಒಳ್ಳೆ ಪ್ರಾಜೆಕ್ಟ್ ಸಿಕ್ತಂತ ಹೇಳಿದ್ರೆ ಸೊ 40,000 to 50,000 ಇನ್ಕಮ್ ಜನರೇಟ್ ಮಾಡ್ತೀರಾ ನೀವು. ಹಾಗೆ ಇನ್ನೊಂದು ಸ್ಟಾಕ್ ಮಾರ್ಕೆಟಿಂಗ್, ಇಲ್ಲಿ ನಾವೇ ಓನರ್ ಆಗಿರ್ತೀವಿ. ಸೊ ನಾವೇ ಇನ್ವೆಸ್ಟ್ಮೆಂಟ್ ಮಾಡೋದು, ನಾವೇ ಪ್ರಾಫಿಟ್ ಮಾಡೋದು. ನಮಗೆ ಇಲ್ಲಿ ಯಾರು ಕೂಡ ಬಾಸ್ ಇರೋದಿಲ್ಲ. ಸೊ ನಮಗೆ ನಾವೇ ಬಾಸ್ ಆಗಿರ್ತೀವಿ. ಈ ಒಂದು ವೇಯಲ್ಲೂ ಕೂಡ ನೀವು ಇನ್ಕಮ್ ಜನರೇಟ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಮೇನ್ ನನಗೆ ತುಂಬ ಇಷ್ಟ ಆಗಿರೋವಂಥದ್ದು ಡ್ರಾಪ್ ಶಿಪ್ಪಿಂಗ್ ಇದರಲ್ಲಿ. ಯಾಕಂತಂದರೆ ಸೊ ಒಂದ್ಸಲ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಆಲ್ರೆಡಿ 21,000ನ. ಸೊ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ಅಮೌಂಟ್ ಇರಲ್ಲ. ಬಟ್ ಇದರಲ್ಲಿ ನಾವು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ದೇ ಸೊ ಕಸ್ಟಮರ್ಗೆ, ಫಾರಿನ್ ಕ್ಲೈಂಟ್ಗಳಿಗೆ ನಾವು ಆರಾಮಾಗಿ ನಮ್ಮ ಪ್ರಾಡಕ್ಟನ್ನು ನಮ್ಗೆ ಎಷ್ಟು ಬೇಕು ಲಾಭ ಇಟ್ಕೊಂಡು ನಾವು ಸೇಲ್ ಮಾಡ್ಬೋದು ಈ ಕಾಮರ್ಸ್ ಬಿಸ್ನೆಸ್ಸಲ್ಲಿ. ಅಂದರೆ ಈ ಕಾಮರ್ಸ್ ಬಿಸ್ನೆಸ್ ನಿಮಗೆ ಬಿಸ್ನೆಸ್ ಮಾಸ್ಟ್ರಿಯಲ್ಲೇ ಬರೋದು. ಸೊ ಡ್ರಾಪ್ ಶಿಪ್ಪಿಂಗ್ ಅಂತಾರೆ. ಸೊ ಡ್ರಾಪ್ ಶಿಪ್ಪಿಂಗಲ್ಲಿ ಬರುತ್ತೆ. ಅಮೆಝಾನ್, ಶಾಪ್ಸಿ, ಫ್ಲಿಪ್ಕಾರ್ಟಲ್ಲೆಲ್ಲ ಆರಾಮಾಗಿ ನೀವು ಫ್ರೀ ಐಡಿಯಾನ ಕ್ರಿಯೇಟ್ ಮಾಡಿಕೊಂಡು ಈ ಕಾಮರ್ಸ್ ಬಿಸ್ನೆಸ್ಸನ್ನು ನೀವು ಮಾಡ್ಬೋದು. ಸೊ ಇದು ಮೇಯ್ನ್. ನೀವು ಬಿಸ್ನೆಸ್ ಮಾಸ್ಟ್ರಿ ತೊಗೊಂಡ್ರೆ ನಿಮಗೆ ಬೆನಿಫಿಟ್ಸ್ ಇರುತ್ತೆ. ಸೊ ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ, ಬಟ್ ನಮಗೋಸ್ಕರ ನಾವೇನಾದರೂ ಮಾಡ್ಕೋಬೇಕು ಅಂದಾಗ ಮುಂದೆ ಬರೋದಿಲ್ಲ, ಧೈರ್ಯನೂ ಇರೋದಿಲ್ಲ. ನನಗೂ ಕೂಡ ಹೀಗೆ ಇತ್ತು. ಬಟ್ ಇವತ್ತು ನಾನು ಇಷ್ಟು ಧೈರ್ಯವಾಗಿ ಕುತ್ಕೊಂಡು ಇಲ್ಲಿ ಮಾತಾಡ್ತಾ ಇದ್ದೀನಿ ಅಂತಂದರೆ ಅದಕ್ಕೆಲ್ಲ ಮೇನ್ ರೀಸನ್ನು ನಾನು ತೊಗೊಳ್ಳೋ ಒಂದು ಡಿಸಿಷನ್ನು. ಸೊ ನಿಮ್ಮ ಡಿಸಿಷನ್ ನೀವು ತೊಗೊಳ್ಬೇಕು. ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನು ನೀವು ಕುತ್ಕೊಂಡು ಯೋಚನೆ ಮಾಡಿ. ಹಾಗೆ ಮಿಕ್ಕಿದ ಕೋರ್ಸ್ಗಳು ನಾನು ರೆಫರ್ ಮಾಡೋದಾದರೆ ನಿಮಗೆ ಸೊ ಟ್ರಾಫಿಕ್ ಮಾಸ್ಟ್ರಿ ಆ್ಯಂಡ್ ಇನ್ಫ್ಲೂಯೆನ್ಸ್ ಮಾಸ್ಟ್ರಿ ಇದೆ. ಟ್ರಾಫಿಕ್ ಮಾಸ್ಟ್ರಿ ಮತ್ತು ಇನ್ಫ್ಲೂಯೆನ್ಸ್ ಮಾಸ್ಟ್ರಿಯಲ್ಲಿ ಏನು ಅಂತ ಅಂದರೆ ಸೊ ನೀವು ಬೇರೆಯವರನ್ನ ರೆಫರ್ ಮಾಡಬೇಕು. ನಿಮಗೆ ಬೇರೆ ಥರ ವರ್ಕೇ ಇರೋದಿಲ್ಲ. ನೀವು ಸೋಷಿಯಲ್ ಮೀಡಿಯಾ ಕಂಪಲ್ಸರಿ ಯೂಸ್ ಮಾಡಬೇಕಾಗತ್ತೆ. ಸೊ ನಿಮಗೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಫೈನಾನ್ಸ್ ಅಥವಾ ಬಿಸ್ನೆಸ್ ಮಾಸ್ಟ್ರಿ ತೊಗೊಳ್ಳಿ. ಇಲ್ಲ ನಾನು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀನಿ, ನನಗೇನು ಅಭ್ಯಂತರ ಇಲ್ಲ ಅಂತಂದರೆ ನೀವು ಟ್ರಾಫಿಕ್ ಮತ್ತು ಇನ್ಫ್ಲೂಯೆನ್ಸ್ ತೊಗೊಳ್ಬೋದು. ಅದರಲ್ಲಿ ಬೇರೆ ಯಾವ ಥರನೂ ವರ್ಕ್ ಇರೋದಿಲ್ಲ, ಓನ್ಲಿ ನೀವು ರೆಫರ್ ಮಾಡೋದಿರುತ್ತೆ. ಸೊ ರೆಫರ್ ಅಂತ ಅಂದರೆ ಯಾರಿಗೂ ಇಷ್ಟ ಆಗೋದಿಲ್ಲ. ನೀವು ವರ್ಕ್ ಮಾಡಬೇಕು, ನೀವು ಲರ್ನ್ ಮಾಡಬೇಕು, ನೀವು ಕಲಿಬೇಕು, ನಿಮ್ಮಷ್ಟಕ್ಕೆ ನೀವು ವರ್ಕ್ ಮಾಡಬೇಕು ಅಂತ ಅಂದರೆ ಸೊ ಫೈನಾನ್ಸ್ ಆ್ಯಂಡ್ ಬಿಸ್ನೆಸ್ ಮಾಸ್ಟ್ರಿ. ಅದರಲ್ಲೂ ಬೆಸ್ಟ್ ಇರೋದು ಬಿಸ್ನೆಸ್ ಮಾಸ್ಟ್ರಿ. ಇಷ್ಟೆಲ್ಲ ನಾನು ಕಂಪ್ಲೀಟ್ ಮಾಡಲಿಕ್ಕೆ ಮೇನ್ ಒಂದೇ ರೀಸನ್, ನಾನು ಚೂಸ್ ಮಾಡಿದ್ದು ಬಿಸ್ನೆಸ್ ಮಾಸ್ಟ್ರಿಯನ್ನು. ಸೊ ಇಮ್ಯಾಜಿನ್ ಮಾಡಿ, ಒಂದು ಸಾಮಾನ್ಯ ಮಹಿಳೆ
ಮನೇನೇ ತನ್ನ ಪ್ರಪಂಚ ಅಂತ ಅಂದ್ಕೊಂಡಿರೋಳು 1 ಕೋಟಿನ ದುಡಿತಾಳೆ ಅಂತಂದರೆ ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಎಲ್ಲ ಥರದ್ದು ಹಾರ್ಡ್ ವರ್ಕ್ ಇರಬೇಕು. ಸೊ ಡೆಫಿನೆಟ್ಲಿ ನನ್ನ ಹಾರ್ಡ್ ವರ್ಕ್ ಕೂಡ ಹಾಗೆ ಇತ್ತು. ಆ್ಯಂಡ್ ರಾಯರ ಆಶೀರ್ವಾದ. ನಾನು ಜಾಯ್ನ್ ಆಗಬೇಕಾದ್ರೆ ರಾಯರ ಹತ್ರ ನಾನು ಕೇಳಿನೇ ಈ ಒಂದು ಜರ್ನಿಯಲ್ಲಿ ನಾನು ಸಕ್ಸಸ್ ಆಗ್ತೀನಿ ಅಂತ ಕೇಳಿನೇ ನಾನು ಜಾಯ್ನ್ ಆಗಿದ್ದು. ಅಷ್ಟು ನಾನು ನಂಬ್ತೀನಿ ಅವ್ರನ್ನ. ಹಾಗೆ ನನ್ನ ಟೀಮಲ್ಲಿ ಇರೋರಿಗೂ ಕೂಡ ನಾನು ಇದೇ ಥರ ಸಕ್ಸಸ್ಸನ್ನು ತಂದುಕೊಡ್ಬೇಕು ಅಂತ ಹೇಳಿಬಿಟ್ಟು ನಾನು ಈ ಒಂದು ಪ್ಲ್ಯಾಟ್ಫಾರ್ಮಿಗೆ ಬಂದಿದ್ದು. ಅದೇ ಥರ ನನ್ನ ಟೀಮಲ್ಲಿ ಇರೋರು ಕೂಡ ತುಂಬ ಜನ ಅಚೀವ್ ಮಾಡಿದ್ದಾರೆ. ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಸೊ ಅವರೆಲ್ಲ ಬೆಸ್ಟ್ ಮೆಂಟರ್ ಅಂತ ಹೇಳಬೇಕಾದ್ರೆ ಒಂಥರ ಪ್ರೌಡ್ ಫೀಲ್ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಸೊ ಯಾರೆಲ್ಲ ವರ್ಕ್ ಫ್ರಮ್ ಹೋಮ್ನ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಈ ಒಂದು ಪ್ಲ್ಯಾಟ್ಫಾರ್ಮ್ ಬೆಸ್ಟ್ ಆಗಿದೆ. ಸೊ ಗೋ ಫಾರ್ ಇಟ್ ಗೈಸ್. ಎಲ್ರಿಗೂ ಒಳ್ಳೇದಾಗಲಿ. ಸೊ ಆಲ್ರೆಡಿ ಈ ವಿಡಿಯೋಲ್ಲೇ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮ್ಗೆ ಏನಾದರೂ ಲಾಗಿನ್ ಐ ಡಿ ಕ್ರಿಯೇಟ್ ಮಾಡ್ಕೊಳ್ಬೇಕಂತ ಅನಿಸಿದ್ರೆ ಡೈರೆಕ್ಟಾಗಿ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಲಾಗಿನ್ ಐ ಡಿ ಪ್ರೊಸೀಜರ್ ಏನಿದೆ ನಾನು ಪ್ರೊವೈಡ್ ಮಾಡಿರ್ತೀನಿ. ಹಾಗೆ ಇಲ್ಲೇ ವಿಡಿಯೋದಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೇಗೆ ನೀವು ಲಾಗಿನ್ ಐ ಡಿ ಕ್ರಿಯೇಟ್ ಮಾಡ್ಕೊಳ್ಳೋ ವೆಬ್ಸೈಟ್ ಇದೆ. ಕಂಪ್ನಿದೇ ವೆಬ್ಸೈಟ್ ಇರುತ್ತೆ. ನೀವು ಬೇರೆ ಯಾರಿಗೂ ಪೇ ಮಾಡೋದಿರೋದಿಲ್ಲ. ಡೈರೆಕ್ಟ್ ನೀವು ಪೇ ಮಾಡೋದು ಕಂಪ್ನಿಗೆ ಹೋಗುತ್ತೆ. ಸೊ ಅದನ್ನು ನಾನು ವೆಬ್ಸೈಟಲ್ಲೇ ಇದರಲ್ಲೇ ನಿಮಗೆ ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೀನಿ. ಡೈರೆಕ್ಟ್ ನೀವು ಅದ್ರ ಮೂಲಕನೇ ಐಡಿಯಾನ ಕ್ರಿಯೇಟ್ ಮಾಡ್ಕೊಳ್ಬೋದು. ಆ್ಯಂಡ್ ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು.